ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಿನ್ನೆ ಒಂದು ಈ ವಿಡಿಯೋ ಹಾಕಿದ್ದೆ ಅಲ್ವಾ. ಈ ವಿಡಿಯೋ ಹಾಕಿದಾಗ 2 ಕಮೆಂಟ್ ಬಂದಿತ್ತು. ಆ 2 ಕಮೆಂಟ್ ಏನಪ್ಪ ಅಂದರೆ, ಒಬ್ಬರು ಕಮೆಂಟ್ ಹಾಕಿದ್ರು, ಈ ಕಮೆಂಟ್ ಹಾಕಿದ್ರು ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಮತ್ತು ಇನ್ನೊಬ್ಬರು ಈ ಕಮೆಂಟ್ ಹಾಕಿದ್ರು ಲೈಸೆನ್ಸ್ ಇಲ್ಲ ಎಲ್ಲೆಲ್ಲ ಆದಮೇಲೆ ಬರುತ್ತಾ ಕೆಲಸ ಮಾಡೋಕ್ಕೆ, ಡಾಮಿನೋಸ್ ಕೆಲಸ ಮಾಡೋಕ್ಕೆ ಅಂತ ಕಮೆಂಟ್ ಹಾಕಿದ್ರು. ಆದರೆ ಐ ಡಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇದು ಲೈಸೆನ್ಸ್ ಇಲ್ಲಾಂದರೆ ಕೆಲಸ ಮಾಡೋಕ್ಕೆ ಆಗೋಲ್ಲ, ಯಾಕಂದರೆ ಲೈಸೆನ್ಸ್ ಕಂಪಲ್ಸರಿ ಬೇಕು. ಯಾಕಂದರೆ ಬೈಕ್ ಕೊಟ್ಟಿರ್ತಾರಲ್ವ, ಕಂಪಲ್ಸರಿ ಲೈಸೆನ್ಸ್ ಬೇಕೇ ಬೇಕು ಕೆಲಸಕ್ಕೆ. ಅದಕ್ಕೆ ಲೈಸೆನ್ಸ್ ಇಲ್ಲದೆ ಕೆಲಸ ಮಾಡೋಕ್ಕೆ ಆಗೋಲ್ಲ. ಮತ್ತು ಈ ಐ ಡಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಿಮಗೆ ಒಬ್ರು ಕಮೆಂಟ್ ಹಾಕ್ತಿರಲ್ವ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕಿಂತ ನೀವು ನಿಯರ್ ಬೈ ಯಾವ ಸ್ಟೋರ್ ಹತ್ರ ಆಗುತ್ತೆ ಮತ್ತು ಆ ಸ್ಟೋರಿಗೆ ಹೋಗಿ ನಿಮ್ಮದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋನಲ್ಲಿ ಫೋಟೋ ಇರುತ್ತಲ್ವ, ಅಂದರೆ ಫೋನಲ್ಲಿ ಫೋಟೋ ಇರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿದ್ದರೆ ಫೋಟೋ ಹೊಡ್ಕೊಂಡು ಅಲ್ಲಿ ಸ್ಟೋರ್ಗೆ ಹೋಗಿ ಸ್ಟೋರ್ ಮ್ಯಾನೇಜರ್ ಮೀಟಾಗಿ ನಾನು ಡೆಲಿವರಿ ಬಾಯ್ ಜಾಬ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಖಾಲಿ ಇದ್ದರೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅವರೆಲ್ಲ ನಿಮ್ಮದು ಫೋನಲ್ಲಿ ಜಾಯ್ನ್ ಮಾಡಿಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ನೀವು ಕೆಲಸ ಮಾಡ್ಬೋದು ಈಸಿಯಾಗಿ. ಮತ್ತೆಲ್ಲ ಅವತ್ತು ಅಂದರೆ ಡೈರೆಕ್ಟಾಗಿ ಸ್ಟೋರಲ್ಲಿ ಜಾಯ್ನ್ ಆದರೆ 2-3 ತಾಸಿನಲ್ಲಿ ಐ ಡಿ ಕ್ರಿಯೇಟ್ ಆಗಿ ಸಿಗುತ್ತೆ. ಇದು ಆನ್ಲೈನಲ್ಲಿ ಆದರೆ ಒಂದು ಸ್ವಲ್ಪ ಐ ಡಿ ಕ್ರಿಯೇಟ್ ಆಗೋದು ಲೇಟ್ ಆಗುತ್ತೆ. ಕೆಲವೊಂದು ಸಲ ಹೇಳಕ್ಕೆ ಬರೋಲ್ಲ, ಕೆಲವೊಂದು ಸಲ ಲೇಟ್ ಆಗ್ಬೋದು, ಕೆಲವೊಂದು ಸಲ ಜಲ್ದಿ ಆಗ್ಬೋದು. ಅಂದರೆ ಕೆಲವೊಂದು ಸಲ ಹೇಳಕ್ಕೆ ಬರೋಲ್ಲ ಆ ಥರ. ಅದಕ್ಕೆ ಆನ್ಲೈನಲ್ಲಿ ನೀವು ಸ್ಟೋರಲ್ಲಿ ಹೋಗಿ ಐ ಡಿ ಕ್ರಿಯೇಟ್ ಮಾಡಿಸಿದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಐ ಡಿ ಕ್ರಿಯೇಟ್. ಅದಕ್ಕೆ ಸ್ಟೋರಲ್ಲಿ ಹೋಗಿ ಐ ಡಿ ಕ್ರಿಯೇಟ್ ಮಾಡಿಸೋದು ಬೆಸ್ಟ್ ಅಂತ ಇದೊಂದು ಆಪ್ಷನು. ಮತ್ತು ಇವತ್ತು GT ಮತ್ತು RCB ಮ್ಯಾಚ್ ಅಂದರೆ ಇವತ್ತು ಮಂಗಳವಾರ ದಿವಸ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬುಧವಾರ ದಿವಸ ಒಂದು ಆಫರ್ ಇದೆ. ಯಾವ ಆಫರ್ ಅಂತ ಈ ಸೈಡ್ ಸ್ಕ್ರೀನ್ ಮೇಲೆ ಹಾಕ್ತಿದ್ದೆ ನೋಡಿ. ಈ ಆಫರ್ ಇದೆ. ಒಂದು ಆರ್ಡ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 40 ರೂಪಾಯಿ, ಮತ್ತು 7 ಗಂಟೆಯಿಂದ 11 ಗಂಟೆವರೆಗೂ 45 ರೂಪಾಯಿ ಒಂದು ಆರ್ಡ್ರಿಗೆ ಕೊಡ್ತಾಯಿದ್ದೀನಿ ಡೊಮಿನೋಸಿಂದ. ನೋಡೋಣ ಅವತ್ತು ಎಷ್ಟು ಆರ್ಡ್ರ್ ಆಗ್ತವೆ ಎಷ್ಟಿಲ್ಲ ಅಂತ. ಅವತ್ತು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನೋಡೋಣ ವಿಡಿಯೋ ಮಾಡ್ತೀನಿ. ಮತ್ತು ಏನಾದರೂ ನಿಮಗೆ ಕ್ವಶನ್ ಏನಾದರೂ ಡೌಟ್ ಇದ್ದರೆ, ಮತ್ತು ಏನಾದರೂ ಕೇಳಬೇಕಂತ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಪೂರ್ತಿಯಾಗಿ ಆನ್ಸರ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಕೂಡ ಈ ಥರ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ಬೋದು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಕೆಲವೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಅಷ್ಟು ಹೆಲ್ಪ್ಫುಲ್ಲಾಗಿ ವಿಡಿಯೋ ಮಾಡಿ ಹೇಳ್ತೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆರ್ಡ್ರ್ ಟೋಟಲ್ ಎಷ್ಟಾಗಿದೆ ಅಂದರೆ, ಟೋಟಲ್ ನಿಮಗೆ ಇಲ್ಲಿ ಸೈಡ್ ಅಂದರೆ ಈ ವಾರ ಫುಲ್ ಅರ್ನಿಂಗ್ ಟೋಟಲ್ ಅಂದರೆ ನನ್ನ ವಿಡಿಯೋ ಇವಾಗ ಒಂದು ದಿನ ಬಿಟ್ಟು ಒಂದು ದಿನ ವಿಡಿಯೋಸ್ ಬರ್ತವೆ. ಅಂದರೆ ಇವತ್ತು ಹಾಕ್ತಿದ್ದೀನಿ ಅಂದರೆ ನಾಳೆ ಬರೋಲ್ಲ, ನಾಳೆ ಬರುತ್ತೆ. ಈ ಥರ ವಿಡಿಯೋಸ್ ಮಾಡ್ತೀನಿ. ಯಾಕಂದರೆ ಒಂದು ದಿನ ನಾನು ನೈಟ್ ವಿಡಿಯೋ ಎಡಿಟ್ ಮಾಡಿ ಮಾರ್ನಿಂಗ್ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನೈಟು ಕೆಲವೊಂದು ಸಲ ಜಲ್ದಿ ಬೇಗ ಬರ್ತೀನಿ, ಕೆಲವೊಂದು ಸಲ ಲೇಟ್ ಆಗುತ್ತೆ, ಹೇಳಕ್ಕೆ ಬರೋಲ್ಲ. ಯಾಕಂದರೆ ಆರ್ಡ್ರ್ ಜಾಸ್ತಿ ಇದ್ದರೆ ಅಲ್ಲಿ ಸ್ಟೋರಲ್ಲಿ ಒಂದು ಸ್ವಲ್ಪ ಕೆಲವೊಂದು ಸಲ ಲೇಟ್ ಆಗುತ್ತೆ. ಲೇಟಾಗಿ ಬಂದರೂ ಸಹ ರಾತ್ರಿ ಎಷ್ಟೊತ್ತಿದ್ರು ಎಡಿಟ್ ಮಾಡಿ ಬೆಳಗ್ಗೆ ಅಂದರೆ ಸಾಯಂಕಾಲ 5 ಗಂಟೆ 4:30-5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಇವತ್ತು ಅರ್ನಿಂಗ್ ಅಂದರೆ ಈ ವಾರದ ಅರ್ನಿಂಗ್ ಎಲ್ಲ ಎಷ್ಟಾಗುತ್ತೆ, ಡೈಲಿ ಎಷ್ಟಾಗುತ್ತೆ, ಅರ್ನಿಂಗ್ ಎಷ್ಟಿಲ್ಲ ಅಂತ ನಿಮಗೆ ಸೈಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಇವತ್ತು ಮಂಗಳವಾರದ ಅರ್ನಿಂಗ್ ಎಷ್ಟಾಗಿದೆ ಅಂತ ಇಲ್ಲಿ ಸೈಡ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಮತ್ತು ನಿಮ್ಗೆ ಏನಾದರೂ ಇದರೊಳಗೆ ಕೇಳಬೇಕು, ಇನ್ನೂ ಕನ್ಫ್ಯೂಷನ್ಸ್ ಅದು ಇದು ಅಂತ ಕನ್ಫ್ಯೂಷನ್ಸ್ ಇರಲ್ಲ ಅಂತೆಲ್ಲ. ಏನಾದರೂ ಇದ್ದರೆ ಕೇಳಿ. ಇಲ್ಲಿಗೆ ವಾಟ್ಸಪ್ ನಂಬರ್ ಬರುತ್ತೆ ನೋಡಿ ಸ್ಕ್ರೀನ್ ಮೇಲೆ. ಈ ನಂಬರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಆದರೆ ಕಾಲ್ ಮಾಡಬೇಡಿ, ಕಾಲ್ ರಿಸೀವ್ ಮಾಡಲ್ಲ. ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ನಿಮಗೆ ಅದ್ರ ಬಗ್ಗೆ ಅಂದರೆ ನೀವು ಏನು ಕ್ವಶನ್ ಹಾಕಿರ್ತೀರಲ್ಲ ಅದಕ್ಕೆ ನಿಮಗೆ ವಾಟ್ಸಪ್ನಲ್ಲಿ ರಿಪ್ಲೈ ಮಾಡಿ ಹೇಳ್ತೀನಿ. ಇದಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಿ ಹೇಳ್ತೀನಿ. ಅಂದರೆ ನೀವು ಕಾಲ್ ಮಾಡಿದ್ರೆ ನಾನು ಅಲ್ಲಿ ಕೆಲಸದಲ್ಲಿ ಇರ್ತೀನಲ್ಲ, ಕಾಲ್ ಇರ್ತಲ್ಲ, ಅದಕ್ಕೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ನಿಮಗೆ ಅಲ್ಲೇ ಎಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಏನು ಕ್ವಶನ್ ಕೇಳಿರ್ತಾರೋ ಅದಕ್ಕೆ ಆನ್ಸರ್ ಕೊಡ್ತೀನಿ. ನಿಮಗೆ ಏನಾದರೂ ಡೌಟ್ ಇರಲಿ ನಾವು ಆನ್ಸರ್ ಕೊಡ್ತೀನಿ. ಮತ್ತು ಇವಾಗ ಯಾರ್ಯಾರು ಬೇಗ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗಲೇ ಜಾಯ್ನ್ ಆಗಿ. ಯಾಕಂದರೆ ಇವಾಗ ಹೊಸದಾಗಿ ಮತ್ತೆ ಏನಾದರೂ ಹೊಸ ಆಫರ್ ಬರ್ತಿರ್ತವೆ. ಮತ್ತೀಗ ನೋಡಿ, ಗುರುವಾರ ದಿವಸ ಮತ್ತೆ ಒಂದು ಈ ಆಫರ್ ಇದೆ. ಈ ಆಫರ್ ಮತ್ತೆ ಅಂದರೆ ಒಂದು ಆರ್ಡ್ರಿಗೆ 40 ರೂಪಾಯಿ ಅಂದರೆ ಎಷ್ಟು ಒಂದು 25-26 ಆರ್ಡ್ರ್ ಆದರೆ ಎಷ್ಟು ಪೇಮೆಂಟ್ ಆಗುತ್ತೆ ಅಂದರೆ ಅಂದರೆ
ಅಂದರೆ ಅಷ್ಟು ಪ್ರಾಫಿಟ್ ಇದೆ ಅಂತ ಈ ಕೆಲಸದಲ್ಲಿ. ಅದಕ್ಕೆ ಯಾರಾದರೂ ಬೇಗ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ರೆ ಬೇಗ ಜಾಯ್ನ್ ಆಗಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತ ಮಾತ್ರ ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಬರೀ ವೀಡಿಯೋಸ್ ನೋಡ್ತಿದ್ದೀರಾ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.